ನಿರುಪಮಾನಂದಾತ್ಮಭವ ನಿರ್ಜರಸಭಾ ಸಂಸೇವ್ಯರುಜುಗಣಧರಸ್ಯ ಸತ್ವಪ್ರಚುರವಾಣಿ ಮುಖಸರೋಜೇನ ಗರುಡಶೇಷ ಶಶಾಂಕದಳಶೇಖರರ ಜನಕ ಜಗದ್ಗುರುವೆ ತ್ವಚ್ಚರಣಗಳಿಗಭಿವಂದಿಸುವೆ ಪಾಲಿಪುದು ಸನ್ಮತಿಯ ತ್ವಚ್ಚರಣಗಳಿಗಭಿವಂದಿಸುವೆ ಪಾಲಿಪುದು ಸನ್ಮತಿಯ. ಶ್ರೀ ಗುರುಭ್ಯೋ ನಮಃ. ಮಂಗಳಾಚರಣ ಸಂಧಿಯ ಮೂರನೆಯ ನುಡಿಯ ಅರ್ಥವನ್ನು ತಿಳಿಯೋಣ. ನಿರುಪಮಾನಂದಾತ್ಮಭವ ನಿರ್ಜರ ಸಭಾ ಸಂಸೇವ್ಯ ರುಜುಗಣಧರಸೆ ಸತ್ವ ಪ್ರಚುರವಾಣಿ ಮುಖ ಸರೋಜೇನ ಗರುಡಶೇಷ ಶಶಾಂಕದಳ ಶೇಖರರ ಜನಕ ಜಗದ್ಗುರುವೆ ತ್ವಚ್ಚರಣಗಳಿಗಭಿವಂದಿಸುವೆ ಪಾಲಿಪುದು ಸನ್ಮತಿಯ. ಈ ನುಡಿಯಲ್ಲಿ ದಾಸರು ಚತುರ್ಮುಖ ಬ್ರಹ್ಮದೇವರನ್ನು ನಮಸ್ಕರಿಸಿ ಸನ್ಮತಿಯನ್ನು ಬೇಡಿದ್ದಾರೆ. ಮೊದಲು ಪದಪದ್ಯದ ಶಬ್ದಾರ್ಥವನ್ನು ಸಂಕ್ಷಿಪ್ತ ತಿಳಿಯೋಣ. ನಿರುಪಮಾನಂದಾತ್ಮ ಭವ. ನಿರುಪಮಾನಂದಾತ್ಮ ಎಂದರೆ ಅದು ಪರಮಾತ್ಮನಿಗೆ ಸಂಬೋಧನೆ. ಉಪಮೆಯಿಲ್ಲದ ಆನಂದಪೂರ್ಣನಾದ ಪರಮಾತ್ಮನ ನಾಭಿ ಕಮಲದಿಂದ ಉದ್ಭವಿಸಿದ ಬ್ರಹ್ಮದೇವರು ಎಂಬುದಾಗಿ ಅರ್ಥ. ನಿರ್ಜರ ಸಭಾ ಸಂಸೇವ್ಯ. ನಿರ್ಜರ ಎಂದರೆ ಮುಪ್ಪಿಲ್ಲದ ದೇವತೆಗಳ ಸಮೂಹದಿಂದ ಸೇವಿಸಲ್ಪಡುವ ಬ್ರಹ್ಮದೇವರು. ರುಜುಗಳು ಎಂದರೆ ಬ್ರಹ್ಮ ಪದವಿ ಹೊಂದಲು ಯೋಗ್ಯರಾದವರು. ಸತ್ವ ಪ್ರಚುರ ಸತ್ವಗುಣರೂಪನಾದ. ವಾಣಿ ಮುಖ ಸರೋಜೇನ ಸರಸ್ವತಿಯ ಮುಖ ಕಮಲಕ್ಕೆ ಸೂರ್ಯನಂತೆ ಇರುವ. ಸನ್ಮತಿ ಎಂದರೆ ಶುದ್ಧವಾದ ಬುದ್ಧಿ. ಸಾರಾಂಶ ತಿಳಿಯೋಣ. ಯಾರು ಉಪಮಾನ ಕೊಡಲು ಸಾಧ್ಯವಿಲ್ಲದ ಆನಂದ ಸ್ವರೂಪನಾದ ಶ್ರೀಹರಿಯ ಸಾಕ್ಷಾತ್ ಪುತ್ರರಾಗಿರುವರೋ, ಮತ್ಯಾರು ಸಮಸ್ತ ದೇವತೆಗಳಿಂದ ನಮಿಸಲ್ಪಡುವರೋ, ಯಾರು ವಿಶೇಷವಾದ ಸತ್ವಗುಣ ಪ್ರಾಚುರ್ಯರಾಗಿರುವರೋ, ಸರಸ್ವತೀ ದೇವಿಯ ಮುಖಕಮಲಕ್ಕೆ ಯಾರು ಸೂರ್ಯನಂತಿರುವರೋ, ಗರುಡಶೇಷ ರುದ್ರರಿಗೆ ಯಾರು ತಂದೆಯ ಸ್ಥಾನದಲ್ಲಿರುವರೋ, ಅಂತಹ ಜಗದ್ಗುರುವಾದ ಬ್ರಹ್ಮದೇವರ ಚರಣಾರವಿಂದಗಳಿಗೆ ನಮಿಸುತ್ತೇನೆ ಎಂಬುದಾಗಿ ದಾಸರು ಇಲ್ಲಿ ಹೇಳುತ್ತಾ ಬ್ರಹ್ಮದೇವರಲ್ಲಿ ಸನ್ಮತಿಯನ್ನು ಬೇಡಿದ್ದಾರೆ. ಎಂದರೆ ಸನ್ಮತಿ ಎಂದರೆ ಶ್ರೀಹರಿಯ ಪಾದ ಕಮಲಗಳಲ್ಲಿ ನಮ್ಮ ಮನಸ್ಸು ಲೀನವಾಗುವಂತೆ ಉತ್ತಮವಾದ ಚಿತ್ತಶುದ್ಧಿಯನ್ನು ಪಾಲಿಸು ಎಂಬುದಾಗಿ ಬೇಡಿರುತ್ತಾರೆ. ಇಲ್ಲಿ ನುಡಿಯಲ್ಲಿ ಜಗದ್ಗುರುವೇ ಎಂಬ ಶಬ್ದ ಪ್ರಯೋಗವಾಗಿರುವುದರಿಂದ ಬ್ರಹ್ಮದೇವರು ದ್ವಾತ್ರಿಂಶಲ್ಲಕ್ಷಣೋಪೇತರು ಎಂಬ ವಿಶೇಷ ಪ್ರಮೇಯವು ನಮಗೆ ತಿಳಿಯುತ್ತದೆ. ಇದು ಮಹಾಭಾರತ ತಾತ್ಪರ್ಯ ನಿರ್ಣಯದ ವಾಕ್ಯ. ಎರಡನೆಯದಾಗಿ ನುಡಿಯಲ್ಲಿ ಆತ್ಮಭವ ಎಂಬುದಾಗಿ ಪ್ರಯೋಗಿಸಿದ್ದಾರೆ. ಆತ್ಮಭವ ಎಂಬುದರಿಂದ ಬ್ರಹ್ಮದೇವರು ಮಾಯಾವಾಸುದೇವನ ಪುತ್ರರು ಎಂಬುದು ವೇದ್ಯವಾಗುತ್ತದೆ. ಮತ್ತು ಅರಸ ಎಂಬ ವಿಶೇಷಣವು ರುಜುಗಣದ ಎಲ್ಲ ಜೀವರೂ ಸಮಾನರೇ ಆದರೂ ಸಹ ಬ್ರಹ್ಮ ಪದವಿಯು ಮಾತ್ರ ಅವರ ಸಾಧನೆಯ ಕೊನೆಯ ಹಂತವಾಗಿದ್ದರಿಂದ ಆ ಗುಂಪಿಗೆ ಅವರನ್ನು ಅರಸ ಎಂಬುದಾಗಿ ಕರೆದಿದ್ದಾರೆ. ಹೀಗೆ ಪ್ರತಿಯೊಬ್ಬ ಮೋಕ್ಷೇಚ್ಛುವಿಗೂ ಉಪದೇಶಿಸುವ ಬ್ರಹ್ಮದೇವರಲ್ಲಿ ದಾಸರು ಸದ್ಬುದ್ಧಿಯನ್ನು ಪಾಲಿಸೆಂದು ವಿನಯದಿಂದ ಬೇಡಿ ಪ್ರಾರ್ಥಿಸಿದ್ದಾರೆ.